ಸೋಲು ನಾನು ಹೇಳ್ದಲ್ಲ, ಫಸ್ಟಿಗೆ ಅದು ನಮ್ಮ ದೌರ್ಬಲ್ಯಗಳನ್ನ ನಮಗೆ ತೋರಿಸುವ ಒಂದು ದೊಡ್ಡ ಪರಿಸ್ಥಿತಿ. ಆವಾಗ ನಮ್ಮ ಅಹಂಗೆ ಪೆಟ್ಟು ಬೀಳುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೇಗೆ? ಎಸ್, ಇವಾಗ ನಮ್ಮ ದೌರ್ಬಲ್ಯ ಏನಂತ ನಮ್ಗೆ ಗೊತ್ತಾಗಿದೆ. ಇದು ನಮ್ಗೊಂದು ಪಾಠವನ್ನ ಕಲಿಸಿದೆ. ನಾನು ಏನು, ನೀವೇನು ಅನ್ನೋದನ್ನ ಕಲಿಸಿದೆ. ಸೊ ಆ ಕನ್ನಡಿಯ ಹಾಗೆ ಸೋಲು ಅನ್ನೋದು ಮತ್ತೇನಲ್ಲ, ನಮ್ಮ ದೌರ್ಬಲ್ಯದ ಕನ್ನಡಿ. ನಾವು ಎಲ್ಲೆಲ್ಲಿ ದೌರ್ಬಲ್ಯವನ್ನ ಹೊಂದಿದ್ದೀವಿ, ನಮ್ಮ ದುರ್ಬಲತೆ ಎಲ್ಲಿದೆ ಅನ್ನುವ ಕನ್ನಡಿ. ಎಂತ ಅದ್ಭುತವಾದ ಅವಕಾಶ ಅಂತ ಅನ್ಕೋಬೇಕು. ನಮ್ಮನ್ನ ನಾವು ಬೆಳವಣಿಗೆ ಮಾಡ್ಕೊಳ್ಳೋದಕ್ಕೆ, ನಾವು ಹೊಸದನ್ನ ಕಲಿಯೋದಕ್ಕೆ, ನಮ್ಮನ್ನ ನಾವು ತಿದ್ದುಕೊಳ್ಳೋದಕ್ಕೆ. ಹೇಗೆ ಹೇಳ್ತೀವಲ್ಲ, ಅಪರಿಪೂರ್ಣತೆಯಿಂದ ಪರಿಪೂರ್ಣತೆಯೆಡೆಗೆ ಸಾಗೋದೇ ಜೀವನ ಅಂತ. ಹಾಗೆ ಪ್ರತಿ ನಿಮಿಷ ನಾವು ಪೂರ್ಣತೆಯೆಡೆಗೆ ಹೋಗ್ಬೇಕಾದ್ರೆ ಪ್ರತಿ ನಿಮಿಷ ನಾವು ಸೋಲೋದಕ್ಕೆ ರೆಡಿ ಇರಬೇಕು. ಪ್ರತಿ ನಿಮಿಷ ನಾವು ದೌರ್ಬಲ್ಯಗಳ ಜೊತೆ ಮುಖಾಮುಖಿ ಆಗೋದಕ್ಕೆ ಸಿದ್ಧರಾಗಬೇಕು. ಅವಾಗ ಸೋಲು ಅಂದ್ರೆ